ಯೇಸು ಕ್ರಿಸ್ತರ ಮಧುರ ನಾಮದಿಂದ ನಿಮ್ಗೆಲ್ಲರಿಗೆ ನಾನು ವಂದನೆ ತಿಳಿಸ್ತೇನೆ. ಪ್ರೀತಿಯ ದೇವರ ಮಕ್ಕಳೇ, ಇವತ್ತಿನ ಒಂದು ಜೀವಿತದಲ್ಲಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಾವು ದೇವರ ಒಂದು ಧ್ಯಾನ ಮಾಡುವಂತ ಮಕ್ಕಳಾಗಿರ್ಬೇಕು. ನಾವು ದೇವರ ವಾಕ್ಯದಲ್ಲಿ ನೋಡುವಾಗ ಕೀರ್ತನೆಗಾರನು 55ನೇ ಅಧ್ಯಾಯದಲ್ಲಿ ಕೀರ್ತನೆಯಲ್ಲಿ ಆತನು ಬರೆಯುವನಾಗಿದ್ದಾನೆ. ಸಾಯಂಕಾಲ ವೇಳೆಯಲ್ಲಿಯೂ ಬೆಳಗಿನ ಜಾವದಲ್ಲಿಯೂ ಮಧ್ಯಾಹ್ನದಲ್ಲಿಯೂ ದೇವರಿಗೆ ನಾನು ಆರಾಧನೆ ಮಾಡ್ತೇನೆ ಅಂತ ಆತನು ಹೇಳ್ತಾನೆ. ಪ್ರೀತಿಯ ದೇವರ ಮಕ್ಕಳೇ, ಇವತ್ತಿನ ಒಂದು ದಿವಸದಲ್ಲಿ ನಾವೆಲ್ಲರೂ ಬೆಳಗಿನ ಜಾವ ಆಗ್ಲಿ, ಮಧ್ಯಾಹ್ನದಲ್ಲಾಗ್ಲಿ, ಸಾಯಂಕಾಲದಲ್ಲಾಗ್ಲಿ ನಾವು ದೇವರಿಗೆ ಪ್ರಾರ್ಥನೆ ಮಾಡ್ಬೇಕು. ಯಾಕಂದ್ರೆ ನಾವು ದಾವಿದನ ಬಗ್ಗೆ ನೋಡುವಾಗ ಆತನು ಮೂರಾವರ್ತಿ ಪ್ರಾರ್ಥನೆ ಮಾಡುವನಾಗಿದ್ದಾನೆ ನೋಡ್ತೇವೆ. ಆತನು ಸಾಯಂಕಾಲ ವೇಳೆಯಲ್ಲಿಯೂ ಮಧ್ಯಾಹ್ನ ವೇಳೆಯಲ್ಲಿಯೂ ಬೆಳಗಿನ ಜಾವದಲ್ಲೂ ಮಾಡ್ತಾ ಇದ್ದನು. ಇವತ್ತಿನ ಒಂದು ಜೀವಿತದಲ್ಲಿ ನಾವು ದೇವರಿಗೆ ಮೂರಾವರ್ತಿ ಪ್ರಾರ್ಥನೆ ಮಾಡುವರಾಗಿರ್ಬೇಕು. ನಾವು ನೋಡ್ತೇವೆ ದಾನಿಯನ ಬಗ್ಗೆ ನೋಡುವಾಗ ದಾನಿಯನು ಸಹ ಮೂರಾವರ್ತಿ ದೇವರಿಗೆ ಪ್ರಾರ್ಥನೆ ಮಾಡಿದನು. ನಾವು ಬೆಳಗಿನ ಜಾವ ಎದ್ದ ಕೂಡಲೇ ದೇವರಿಗೆ ನಾವು ಸ್ತುತಿ ಸ್ತೋತ್ರ ಹೇಳ್ಬೇಕು. ಪ್ರಿಯರೇ, ಬೆಳಗಿನ ಜಾವದಲ್ಲಿ ನಾವು ಮಧ್ಯಾಹ್ನ ವೇಳೆಯಲ್ಲಿ ನಾವು ಮಾಡುವಂತ ಕೆಲಸಗಳು ಸಫಲವಾಗಬೇಕೆಂದು ದೇವರಿಗೆ ನಾವು ಪ್ರಾರ್ಥನೆ ಮಾಡುವರಾಗಿರ್ಬೇಕು. ನಾವು ಸಾಯಂಕಾಲ ವೇಳೆಯಲ್ಲಿ ದೇವರು ನಮ್ಮನ್ನು ಎಲ್ಲಾ ರೀತಿಯಿಂದ ಕಾಯ್ದು ಕಾಪಾಡಿ ಮತ್ತೆ ನಿಮ್ಗೆ ಒಳ್ಳೆ ನಿದ್ರೆಯನ್ನು ಕೊಟ್ಟು ನಿಮಗೆ ಕಾಯ್ದು ಕಾಪಾಡನಾದಂತ ದೇವರಿಗೆ ನಾವು ಮಹಿಮೆ ಪಡಿಸುವವರಾಗಿರ್ಬೇಕಂತ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಪ್ರೀತಿಯ ದೇವರ ಮಕ್ಕಳೇ, ಯಾವ ತರ ದಾವಿದನು ಒಂದು ರಾಜ್ಯವಾಗಿದ್ದನು, ಆತನು ಆದರೂ ಸಹ ಎಷ್ಟು ಸಮಯವನ್ನು ಕೊಟ್ಟು ದೇವರಿಗೆ ಆತನು ಪ್ರಾರ್ಥನೆ ಮಾಡುವವರಾಗಿದ್ದನು. ಇವತ್ತಿನ ಸಮಯದಲ್ಲಿ ನೀವು ಸಹ ಎಂತಹ ಸಮಯ ಇರಲಿ, ನಾವು ಬಡವರಾಗಿರ್ಬೋದು, ಶ್ರೀಮಂತರಾಗಿರ್ಬೋದು, ನಾವು ಯಾರೇ ಆಗಿರ್ಬೋದು, ಆದರೆ ನಾವು ದೇವರಿಗೆ ಸಮಯವನ್ನು ಕೊಟ್ಟು ಆತನನ್ನು ಮಹಿಮೆ ಪಡಿಸುವವರಾಗಿರ್ಬೇಕು. ಮೂರಾವರ್ತಿ ನಾವು ದೇವರಿಗೆ ದಾನ ಮಾಡುವವರಾಗಿರ್ಬೇಕು. ಯಾಕಂದ್ರೆ ಈ ಲೋಕದಲ್ಲಿ ನಾವು ಜೀವಿಸುವವರಾಗಿದ್ದೇವೆ. ಯಾಕಂದ್ರೆ ದೇವರ ಒಂದು ಕೃಪೆ ನಮ್ಮ ಮೇಲಿದೆ. ಪ್ರೀತಿಯ ದೇವರ ಮಕ್ಕಳೇ, ನಾವು ಆತನನ್ನು ಧ್ಯಾನ ಮಾಡಿ ನಾವು ಮೂರಾವರ್ತಿ ಆತನನ್ನು ಸ್ತುತಿಸಿದಾಗ ದೇವರು ಸಂತೋಷವುಳ್ಳವನಾಗಿದ್ದಾನೆ, ಪ್ರೀತಿಯುಳ್ಳವನಾಗಿದ್ದಾನೆ, ಕರುಣಿಸುವನಾಗಿದ್ದಾನೆ, ಕೃಪೆ ತೋರಿಸಿ ನಮ್ಮನ್ನು ಆಶೀರ್ವಾದ ಮಾಡೋನಾಗಿದ್ದಾನೆ ನೋಡ್ತೇವೆ. ಇವತ್ತಿನ ಒಂದು ದಿವಸದಲ್ಲಿ ದಾವಿದನ ಹಾಗೆ ನಾವು ಮೂರಾವರ್ತಿ ಪ್ರಾರ್ಥನೆ, ದಾಳಿಯನ್ನ ಹಾಗೆ ಮೂರಾವರ್ತಿ ಪ್ರಾರ್ಥನೆ ಮಾಡುವುದರಿಂದ ಯಾವ ತರ ದಾವಿದನು ರಾಜನಾಗಿದ್ದನು, ಯಾವ ತರ ದಾನಿಯೇಲನು ಪ್ರಧಾನಮಂತ್ರಿ ಆಗಿದ್ದನು, ಇವತ್ತಿನ ಒಂದು ಜೀವಿತದಲ್ಲಿ ದೇವರು ನಿಮ್ಮನ್ನು ಸಹ ಆತನು ಅದ್ಭುತವಾಗಿ ಲೋಕದಲ್ಲಿ ಉಪಯೋಗಿಸಿ ನಿಮ್ಮ ಮುಖಾಂತರ ಅದ್ಭುತಗಳನ್ನು ಮಾಡುವನಾಗಿದ್ದನ್ನು ನೋಡ್ತೇವೆ. ನೀವು ಆತನ ಒಂದು ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವುದಾದರೆ ನಿಮಗೆ ದೇವರು ಅದ್ಭುತವಾಗಿ ಈ ಲೋಕ ಆಳುವಂತೆ ನಿಮ್ಮನ್ನು ನಡೆಸಿ, ನಿಮ್ಮನ್ನು ಬಲಪಡಿಸಿ, ನಿಮ್ಮನ್ನು ಆಶೀರ್ವಾದ ಮಾಡಿ ಲೋಕದಲ್ಲಿ ನಿಮಗೆ ಜಯ ಕೊಟ್ಟು ನಡೆಸುವನಾಗಿದ್ದಾನೆ ನೋಡ್ತೇವೆ. ದೇವರು ಈ ವಾಕ್ಯಗಳು ನಿಮಗೆ ಅದ್ಭುತವಾಗಿ ಆಶೀರ್ವಾದ ಮಾಡಿ ಆಮೇನ್. ಭೂಮಿ ಆಕಾಶ ಉಂಟು ಮಾಡಂತ ದೇವರೇ ನಿಮ್ಗೆ ಸ್ತೋತ್ರಪ್ಪ ತಂದೆ. ಅದ್ಭುತವಾಗಿ ನಾವು ವಾಕ್ಯ ಕೊಟ್ಟಿದ್ರೆ ಸ್ತೋತ್ರ. ಯಾವ ತರ ದಾವಿದನು, ಯಾವ ತರ ದಾನಿಯೇಲನು ತಂದೆ ಮೂರಾವರ್ತಿ ನಿಮಗೆ ಪ್ರಾರ್ಥನೆ ಮಾಡೋರಾಗಿದ್ದರು. ಇವತ್ತಿನ ಒಂದು ಜೀವಿತದಲ್ಲಿ ಯಾರ್ಯಾರು ನಿನ್ನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡೋರಾಗಿದ್ದಾರೆ ಅವರಿಗೆ ಅದ್ಭುತವಾಗಿ ನೀನು ಈ ಲೋಕದಲ್ಲಿ ಆಶೀರ್ವಾದ ಮಾಡಿ ಅವರನ್ನು ಬಲಪಡಿಸಿ ನಡೆಸುವನಾಗಿದ್ದ ನೋಡ್ತೇವೆ. ಈ ವಾಕ್ಯಗಳು ಕೇಳಿದಂತ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡ್ರಿ. ಯೇಸು ನಾಮದ ಪ್ರಾರ್ಥನೆ ಮಾಡ್ತೇನೆ ತಂದೆ, ಆಮೇನ್.